ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂತಂದರೆ ಕಾರ್ತಿಕದ ಅಮಾವಾಸ್ಯೆ ಇತ್ತು. ಹಾಗಾಗಿ ಫ್ಯಾಮಿಲಿ ಎಲ್ಲ ಸೇರಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮೂರಲ್ಲಿ ಪ್ರತಿ ವರ್ಷವೂ ಕಾರ್ತಿಕೋತ್ಸವ ಈ ದೇವಸ್ಥಾನದಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರೆ. ಹಾಗಾಗಿ ನಾವು ಕುಟುಂಬ ಸಮೇತ ಹೋಗಿದ್ವಿ. ನಾವು ದೀಪ ಹಚ್ಚಿದ್ವಿ. ಸೊ ಇದೇ ನೋಡಿ ನಮ್ಮೂರು ದೇವಸ್ಥಾನ, ಸುಂಕ್ಲಮ್ಮ ದೇವಿ ದೇವಸ್ಥಾನ ಅಂತ ಹೇಳಿ ಈ ದೇವಸ್ಥಾನ ಹೆಸರು. ಬನ್ನಿ ಒಳಗೆ ಹೋಗೋಣ. ದೇವಿ ದರ್ಶನ ಮಾಡಿಸ್ತೀನಿ. ಇವ್ರು ಬಂದ್ಬಿಟ್ಟು ನಮ್ಮ ಅತ್ತೆ. ನಿನ್ನೆ ರಾತ್ರಿಯಲ್ಲೇ ಕುತ್ಕೊಂಡು ಚೆಂಡು ಹಾರ ಮಾಡಿದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ ಕೊಟ್ಟಿದ್ದೀವಿ. ಇದೇ ನೋಡಿ ಸುಂಕ್ಲಮ್ಮ ದೇವಿ. ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಕೇಳ್ಕೊತೀನಿ. ಬನ್ನಿ ಕೆಳಗಡೆ ಹೋಗೋಣ. ಮುಂಚೆ ನಮ್ಮೂರಲ್ಲಿ ದೇವಿ ಕೆಳಗಡೆ ಇದ್ಲು ಅಂತೆ. ಸೊ ಈಗ ಮತ್ತೆ ಮೇಲೆ ಕಟ್ಸಿದ್ರೆ ಕೆಳಗಡೆ ಒಬ್ಬರು ಇದ್ದಾರೆ, ಮತ್ತೆ ಮೇಲೇನು ಒಬ್ಬ ದೇವತೆ ಇದ್ದಾರೆ. ಬನ್ನಿ ಕೆಳಗಡೆ ಹೋಗೋಣ. ಇಲ್ಲಿ ನೋಡಿ, ಈ ದೇವಿ ಕೂಡ ಕೆಳಗಡೆ ಇರ್ತಾರೆ, ಆ ದೇವಿ ಮೇಲೆ ಇರ್ತಾರೆ. ಏನಿಲ್ಲ, ಸಿಂಪಲ್. ಇದು ಹಳೆ ಕನ್ಸ್ಟ್ರಕ್ಷನ್, ಅದು ಮೇಲೆ ಇರೋದು ಹೊಸ ಕನ್ಸ್ಟ್ರಕ್ಷನ್ನು. ಸೊ ಹಳೇದನ್ನ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಮೇಲೆ ಹಾಗೆ ಕಟ್ಟಿಸಿದ್ದಾರೆ. ಜನಗಳು ಮೇಲೇನೂ ಬರ್ತಾರೆ, ಕೆಳಗಡೆ ಬರ್ತಾರೆ. ಫೈನಲ್ ಆಗಿ ನಮ್ಮ ಅತ್ತೆ ಕಾರ್ತಿಕೋತ್ಸವ ಮಾಡ್ತಾ ಇದ್ದಾರೆ. ನನಗೂ ಮಾಡು ಅಂತ ಹೇಳಿದ್ರು. ಫಸ್ಟ್ ನೀವೇ ಮಾಡಿ, ನೆಕ್ಸ್ಟ್ ನಾನು ಮಾಡ್ತೀನಿ ಅಂಥೇಳಿ ಫಸ್ಟ್ ಅವರಿಂದನೇ ನಾನು ಮಾಡಿಸ್ತಾ ಇದ್ದೀನಿ. ಫೈನಲ್ ಆಗಿ ಬಂದು ನನ್ನ ಅಳಿಯ, ಇವನು ಸಹ ಕಾರ್ತಿಕ ದೀಪ ಹಚ್ತಾ ಇದ್ದಾನೆ. ನಿಧಾನ ಹಾಕೋ ಎಣ್ಣೆ ಅಂತ ಹೇಳಿದ್ರೆ ಸುರಿತಾ ಇದ್ದಾನೆ. ಈಗ ಬಂದ್ಬಿಟ್ಟು ಆಂಜನೇಯ ದೇವಸ್ಥಾನ, ನಮ್ಮೂರ ಆಂಜನೇಯ ದೇವಸ್ಥಾನ ನೋಡೋಣ ಬನ್ನಿ. ನೋಡಿ, ಇಲ್ಲಿಂದ ಅಲ್ಲಿ ತನಕ ದೀಪ ಹಚ್ಚಿದ್ದಾರೆ. ಎಲ್ಲ ನೋಡೋಕ್ಕಂತೂ ತುಂಬ ಅದ್ಭುತವಾಗಿದೆ. ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನ ಬಂದ್ಬಿಟ್ಟು ಈಶ್ವರ ದೇವಸ್ಥಾನ. ಬನ್ನಿ ಒಳಗೆ ಹೋಗೋಣ. ನೋಡೋಕ್ಕಂತ ಎರಡು ಕಣ್ಣು ಸಾಲದು, ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಇಲ್ಲಿ ನೋಡಿ, ನನ್ನ ಮಗಳು ಊದಿನ ಕಡ್ಡಿ ಬೆಳಗ್ತಾ ಇದ್ದಾಳೆ ದೇವರಿಗೆ. ಇದು ಬಂದ್ಬಿಟ್ಟು ಈಶ್ವರ ವಾಹನ ಬಸವಣ್ಣ. ಬಸವಣ್ಣನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ತೀನಿ. ಇಲ್ಲಿನೂ ಸಹ ಚೆಂಡು ಹಾರ ಕೂಡ ಹಾಕ್ತಾ ಇದ್ದಾನೆ ಇವನು. ದೇವ್ರು ಒಳ್ಳೇದು ಮಾಡಲಿ ನನ್ನ ಅಳಿಯನಿಗೆ. ಇದು ದೇವಸ್ಥಾನ ಬಂದ್ಬಿಟ್ಟು ಈಶ್ವರ. ನೆಕ್ಸ್ಟ್ ದೇವಸ್ಥಾನ ಬಂದು ಈಶ್ವರ ದೇವಸ್ಥಾನ ಅಪೋಸಿಟ್ ಆಂಜನೇಯ ದೇವಸ್ಥಾನ ಇದೆ ನಮ್ಮೂರಲ್ಲಿ. ಶ್ರೀರಾಮ್ ಜೈ ರಾಮ್. ಜೈ ಹನುಮಾನ್. ನೋಡಿ, ಹನುಮಾನ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ಫೈನಲ್ ಆಗಿ ನಾನು ಕೂಡ ದೀಪ ಹಚ್ತಾ ಇದ್ದೀನಿ. ಮಾಡ್ತೀನಿ. ಇನ್ನು ನಮ್ಮ ಪತಿ ದೇವ ನಿನ್ನೆ ಬ್ಯಾಂಗ್ಳೂರಿಗೆ ಹೋಗಿದ್ರು. ಸಡನ್ನಾಗಿ ನಾನು ಸರ್ಪ್ರೈಸ್ ಕೊಡಬೇಕಂತೇಳಿ ದೇವಸ್ಥಾನ ಹತ್ರನೇ ಬಂದಿದ್ದಾರೆ. ಸೊ ಇವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ಗಾಯ್ಸ್, ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.